ನಮಸ್ಕಾರಗಳು ಕನ್ಯಾ ರಾಶಿಯ ಆತ್ಮೀಯ ವೀಕ್ಷಕರೇ, ಬುಧನ ಆಧಿಪತ್ಯದಲ್ಲಿರುವ ನೀವು ಸದಾ ಪರಿಪೂರ್ಣತೆಯನ್ನು ಬಯಸುವವರು. ಇಂದು ಮಾರ್ಚ್ 7 ಶನಿವಾರ. ನಿಮ್ಮ ರಾಶಿಯ ಮೇಲೆ ಇಂದು ಗ್ರಹಗಳ ಚಲನೆ ಇಂದು ವಿಶೇಷವಾದ ಪ್ರಭಾವ ಬೀರಲಿದೆ. ಕನ್ಯಾ ರಾಶಿಯವರು ಸದಾ ಕೆಲಸದಲ್ಲಿ ಮಗ್ನರಾಗಿರುವವರು. ಆದರೆ ಇಂದು ಕಾಲವು ನಿಮಗೆ ಒಂದು ನಿಗೂಢ ಸಂಕೇತವನ್ನು ನೀಡುತ್ತಿದೆ. ಇಂದಿನ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗಲಿದೆಯೇ ಅಥವಾ ನಿಮ್ಮ ಆಪ್ತರಿಂದಲೇ ನಿಮಗೆ ಸವಾಲು ಎದುರಾಗಲಿದೆಯೇ? ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರ ಬದುಕಿನ ಪ್ರತಿಯೊಂದು ಮಗ್ಗಲನ್ನು ಕೂಲಂಕಷವಾಗಿ ವಿಶ್ಲೇಷಿಸಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಈಗ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ನಿಮ್ಮ ರಾಶಿಗೆ 6ನೇ ಮನೆಯಾಗಿದೆ. ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ಯಾವುದೇ ಜಟಿಲ ಸಮಸ್ಯೆಯನ್ನು ನೀವು ಸುಲಭವಾಗಿ ಬಿಡಿಸುವಿರಿ. ಶನಿವಾರದ ಪ್ರಭಾವವಿರುವುದರಿಂದ ಸಣ್ಣ ವಿಷಯಗಳಿಗೂ ಅತಿಯಾಗಿ ಚಿಂತಿಸುವ ಸ್ವಭಾವ ಇಂದು ನಿಮ್ಮನ್ನು ಕಾಡಬಹುದು. ಬೇರೆಯವರ ತಪ್ಪುಗಳನ್ನು ಹುಡುಕುವ ಬದಲು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ತಾಳ್ಮೆಯಿಂದ ವರ್ತಿಸಿದರೆ ಇಂದು ನಿಮಗೆ ಜಯ ನಿಶ್ಚಿತ. ಕೆಲಸದ ಸ್ಥಳದಲ್ಲಿ ಕನ್ಯಾ ರಾಶಿಯವರಿಗೆ ಇಂದು ಗೌರವ ಮತ್ತು ಜವಾಬ್ದಾರಿ ಎರಡೂ ಸಿಗಲಿದೆ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ಮೆಚ್ಚಿಕೊಳ್ಳಲಿದ್ದಾರೆ. ನಿಮ್ಮ ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಬಗ್ಗೆ ಇಂದು ಚರ್ಚೆ ನಡೆಯುವ ಸಾಧ್ಯತೆ ಇದೆ. IT, ಅಕೌಂಟಿಂಗ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನವಾಗಿದೆ. ಬರವಣಿಗೆ, ಪ್ರಕಾಶನ ಅಥವಾ ಶಿಕ್ಷಣ ಸಂಸ್ಥೆ ನಡೆಸುವವರಿಗೆ ಇಂದು ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗಲಿವೆ. ಆದರೆ ಪಾಲುದಾರಿಕೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರವಿರಲಿ. ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಮಿಶ್ರ ಫಲ ಸಿಗಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಇದ್ದ ಹಣ ಇಂದು ನಿಮ್ಮ ಕೈ ಸೇರುವ ಲಕ್ಷಣಗಳಿವೆ. ಅನಿರೀಕ್ಷಿತವಾಗಿ ಉಡುಗೊರೆಗಳು ಸಿಗಬಹುದು. ಆರೋಗ್ಯದ ನಿಮಿತ್ತ ಅಥವಾ ಮನೆಯ ಅಗತ್ಯಗಳಿಗಾಗಿ ಹಣ ಖರ್ಚಾಗಬಹುದು. ಹಣದ ಉಳಿತಾಯದ ಬಗ್ಗೆ ಯೋಚನೆ ಸಿದ್ಧಪಡಿಸಲು ಇಂದು ಸರಿಯಾದ ದಿನ. ಇಂದು ಯಾರಿಗೂ ಕುರುಡಾಗಿ ಸಾಲ ನೀಡಬೇಡಿ, ಮರಳಿ ಬರುವುದು ಕಷ್ಟವಾಗಬಹುದು. ಕುಟುಂಬದಲ್ಲಿ ಇಂದು ಶಾಂತಿಯುತ ವಾತಾವರಣವಿರುತ್ತದೆ. ನಿಮ್ಮ ಜೀವನ ಸಂಗಾತಿಯು ಇಂದು ನಿಮಗೆ ವಿಶೇಷವಾಗಿ ಬೆಂಬಲ ನೀಡಲಿದ್ದಾರೆ. ಅವರ ಸಲಹೆಯನ್ನು ಕೇಳಿಸಿಕೊಳ್ಳಿ, ಅದು ನಿಮಗೆ ಲಾಭ ತರಬಹುದು. ಪ್ರೇಮಿಗಳಿಗೆ ಇಂದು ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು. ಪರಸ್ಪರ ಸಂಶಯ ಪಡುವುದನ್ನು ಬಿಟ್ಟು ಮುಕ್ತವಾಗಿ ಮಾತನಾಡಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಕನ್ಯಾ ರಾಶಿಯವರು ಇಂದು ಜೀರ್ಣಕ್ರಿಯೆಯ ಬಗ್ಗೆ ಕಾಳಜಿ ವಹಿಸಬೇಕು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಆಹಾರದಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ಸಂಜೆ ವೇಳೆ ಸ್ವಲ್ಪ ಸಮಯ ನಿಸರ್ಗದ ಜೊತೆ ಕಳೆಯುವುದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ಇಂದಿನ ದಿನವನ್ನು ಅತ್ಯಂತ ಶುಭವಾಗಿಸಿಕೊಳ್ಳಲು ಈ ಪರಿಹಾರಗಳನ್ನು ನೀವು ಪಾಲಿಸಲೇಬೇಕು. ಗಣೇಶ ಆರಾಧನೆ. ಇಂದು ಗಣಪತಿಗೆ ದುರ್ವೆ ಅಂದರೆ ಗರಿಕೆ ಅರ್ಪಿಸಿ ಮತ್ತು ಓಂ ಗಣಪತಿಯ ನಮಃ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ವಿಘ್ನಗಳನ್ನು ನಿವಾರಿಸುತ್ತದೆ. ಹಸಿರು ಬಟ್ಟೆ ಅಥವಾ ಹೆಸರು ಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಶನಿವಾರ ಪರಿಹಾರ. ಶನಿವಾರವಾದ್ದರಿಂದ ಹನುಮಾನ ಚಾಲಿಸ ಪಠಿಸಿ. ಶನಿ ಪರಿಹಾರವಾಗುತ್ತದೆ. ಇಂದಿನಿಂದ ಲಕ್ಕಿ ಕಲರ್ ಇಂದು ನಿಮಗೆ ಹಸಿರು ಮತ್ತು ಕಡು ನೀಲಿಯಾಗಿರುತ್ತದೆ. ಅತ್ಯಂತ ಅದೃಷ್ಟ ನೀಡಲಿದೆ. ಲಕ್ಕಿ ನಂಬರ್ ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ 5 ಮತ್ತು 8 ಆಗಿರುತ್ತದೆ. ವೀಕ್ಷಕರೇ, ಕನ್ಯಾ ರಾಶಿಯವರು ಇಂದು ತಮ್ಮ ಚತುರತೆಯೆಂದು ಎಲ್ಲವನ್ನ ಗೆಲ್ಲಲಿದ್ದಾರೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಂಚಿಕೊಳ್ಳಿ. ಅವರಿಗೂ ಪ್ರತಿಫಲ ಸಿಗಲಿ. ಪ್ರತಿದಿನದ ಇಂತಹ ಆಳವಾದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಜೈ ಗಣೇಶ ಎಂದು ಕಮೆಂಟ್ ಮಾಡಿ. ನಿಮ್ಮ ದಿನ ಸುಖಕರವಾಗಿರಲಿ. ಧನ್ಯವಾದಗಳು ಕನ್ಯಾ ರಾಶಿಯ ಬಂಧುಗಳೇ.